ಜೊತೆಗೆ ರಘು ಕೌಟಿಲ್ಯ ಆದರೆ ಮಾತನಾಡಿಸ್ತಾ ಹೋಗ್ತೇನೆ. ಸರ್, ಫಸ್ಟ್ಲಿ ಕಂಗ್ರ್ಯಾಚುಲೇಷನ್ ತಮಗೆ. ಏನು ಅಂದರೆ ನೀವು ನಿರೀಕ್ಷೆ ಮಾಡಿದ್ರಿ ಪ್ರಾಶಸ್ತ್ಯದ ಮತಗಳು ಮೊದಲನೇದಾಗೆ ಬರುತ್ತೆ ಎಲ್ಲವೂ ಅಂತ, ಅದು ಎಲ್ಲೋ ಒಂದು ಕಡೆ ಎಡವಟ್ಟಾಯಿತು. ಎಷ್ಟು ಮೊದಲ ಪ್ರಾಶಸ್ತ್ಯದ ಮತಗಳು ಬಂತು, ಎರಡನೇ ಪ್ರಾಶಸ್ತ್ಯದ ಮತ ಎಲ್ಲಿ ಎಡವಟ್ಟಾಯಿತು? ನಮಗೆ ಬಂದಿರೋದೆಲ್ಲ ಮೊದಲ ಪ್ರಾಶಸ್ತ್ಯದ ಮತನೇ. ಒಂದೇ ಒಂದು ಮತ ನನ್ನ ಹೆಸರದ್ದು ತಿರಸ್ಕೃತ ಆಗಿದೆ. ಲಿಂಗರಾಜ್ ಪಾಟೀಲ್ ಅವರಿಗೆ 2 ಮತಗಳು 3 ಮತಗಳು ಇನ್ನೂ ಬರಬೇಕಾಗಿತ್ತು. ಅದನ್ನೆಲ್ಲ ವರಿಷ್ಠರು ಗಮನಿಸ್ತಾರೆ. ಸರ್, ಮತ್ತೊಂದು ಎಲ್ಲೋ ಒಂದು ಕಡೆ ಇಂಥವ್ರಿಗೆ ಇಂತಿಷ್ಟೇ ಮತ ಹಾಕಬೇಕು ಅನ್ನುವಂತಹದ್ದು ಅಥವಾ ಮಾಕ್ ಅಣುಕು ಒಂದಿಷ್ಟು ಮತದಾನ ಅವೆಲ್ಲವೂ ಕೂಡ ಹೇಳ್ಕೊಟ್ಟ ನಂತರವೂ ಕೂಡ ಇದಾಗ್ತಿದೆ ಅಂದರೆ ಇದು ಅಡ್ಡ ಮತದಾನ ಅಲ್ಲದೆ ಮತ್ತೇನು ಅನ್ನುವಂತಹ ಪ್ರಶ್ನೆ ಮೂಡಿಸುತ್ತೆ ಸರ್. ಅದೆಲ್ಲವನ್ನೂ ವರಿಷ್ಠರು ಗಮನಿಸ್ತಾರೆ. ಅಡ್ಡ ಮತದಾನ, ತಿರಸ್ಕೃತ ಮತದಾನ ಎಲ್ಲಾಯಿತು, ಯಾಕಾಯಿತು, ಹೆಂಗಾಯಿತು, ಏನು ಕಾರಣ, ಯಾರಿರ್ಬೋದು ಅಂಥ ಊಹೆಗಳನ್ನು ನಾನು ಮಾಡ್ಕೊಳ್ಳೋಷ್ಟು ಶಕ್ತಿ ಇಲ್ಲ ನಮ್ಮ ವರಿಷ್ಠರು. ಮೂರು ಮತಗಳು ಅಡ್ಡ ಮತದಾನ ಆಗಿದೆ ಅನ್ನುವಂತಹದ್ದು ಕೂಡ ಇದೆ ಸರ್. ನಿಮ್ಮ ಮತಗಳೇ ಅಂದರೆ ನಿಮಗೆ ಬರಬೇಕಾದಂತಹ ಮತಗಳೇ ಹೇಳಿದ್ನಲ್ಲ, ಅದೆಲ್ಲವೂ ವರಿಷ್ಠರು ಗೊತ್ತಿದೆ, ಗಮನಿಸ್ತಾರೆ. ಈಗ ಗಮನಿಸ್ತಾರೆ. ಇದಿಷ್ಟು ರಘು ಕೌಟಿಲ್ಯ ಅವರ ಮಾತು. ಕ್ಯಾಮ್ರಾಮನ್ ಸೂರ್ಯಪ್ರಕಾಶ್ ಜೊತೆ ದೀಪಾ ಕುಕ್ಕವಾಡ, ಅಶ್ವವೇಗ ನ್ಯೂಸ್, ಬೆಂಗಳೂರು.